ಕಥಾನಾಯಕಿಯ ಕತೆ. ಸಣ್ಣ ಕತೆಗಳು. ಸಂಪಾದಕರು ಲೋಹಿತ ನಾಯ್ಕರ. ಕತೆ 7. ಕಥಾನಾಯಕಿಯ ಕತೆ. ಈ ವರ್ಷ ತುಂಬ ಚಳಿ, ಇನ್ನೇನು ಸ್ನೋ ಬೀಳಬಹುದು ಅಲ್ವೇ ಎಂದು ಕೇಳಿದೆ. ಹೌದು, ನಮ್ಮಲ್ಲೂ ಕೂಡ ಚಳಿ ಜಾಸ್ತಿ. ಆದರೂ ಈ ಊರು ಉತ್ತರದಲ್ಲಿರುವುದರಿಂದ 1-2 ಡಿಗ್ರಿ ಕಮ್ಮಿಯೇ ಇರುತ್ತದೆ. ನಿಮಗೆ ಹೆಚ್ಚು ಚಳಿ ಎಂದಳು ವಿಶಿ. ವಿಶಿ, ಇವತ್ತೊಂದು ರಾತ್ರಿ ಇದ್ದು ಹೋಗಿದ್ದರೆ ಚೆನ್ನಾಗಿತ್ತು ಎಂದೆ. ಇಲ್ಲ, ನಾಳೆ ಬೆಳಿಗ್ಗೆ ನಾನು ಕೆಲಸಕ್ಕೆ ಹೋಗಲೇಬೇಕು. ಮುಂದಿನ ಶನಿವಾರ ಬೇಗ ಬಂದು ಸೋಮವಾರ ಹೋಗುತ್ತೇನೆ, ಆಯ್ತಾ? ಐ ಲವ್ ಯು ಎಂದು ನನ್ನನ್ನು ತಬ್ಬಿಕೊಂಡಿರುವಾಗಲೇ ಬಸ್ಸು ಬಂತು. ನಾನು ಹೇಳಿದ್ದು ಜ್ಞಾಪಕವಿದೆ ತಾನೇ? ಹೊರಡುವಾಗ ಮತ್ತೊಮ್ಮೆ ಹೇಳುತ್ತೇನೆ, ಜ್ಞಾಪಕವಿರಲಿ. 1, ನಿಮ್ಮ ಕಥಾನಾಯಕಿಯ ಕಥೆಯ ಅಂತ್ಯ ಬರೆಯುವುದು. 2, ದಯವಿಟ್ಟು ಕಾಂಪ್ರಮೈಸ್ ಮಾಡಿಕೊಂಡು ಕಥಾನಾಯಕಿಯ ಕಥೆಯಲ್ಲಿ ಬರುವ ಮಿಲನವನ್ನು ಸ್ವಲ್ಪ ಬಿಸಿ ಬಿಸಿಯಾಗಿ ಸೆಕ್ಸಿಯಾಗಿ ಬರೆಯುವುದು ಹೇಳಿದಳು. ಕೆಲ ನಿಮಿಷಕ್ಕೆ ಬಸ್ಸು ಹೊರಟಿತು. ಹೊರಟಾಗ ರಾತ್ರಿ 9. ಚಳಿಗಾಲವಾದ್ದರಿಂದ ಪ್ರಯಾಣಿಕರು ತುಂಬ ಕಡಿಮೆಯಾದ್ದರಿಂದ ಅಲ್ಲೊಬ್ಬ ಇಲ್ಲೊಬ್ಬ ಕಂಡರು. ಕ್ಯಾಬ್ ತೆಗೆದುಕೊಂಡು ವಿಶಿಯನ್ನು ನೆನೆಯುತ್ತಲೇ ಮನೆಗೆ ಹೊರಟೆ. ವಿಶಿ ಬಂದದ್ದು ಇಂದು ಬೆಳಿಗ್ಗೆ. ಕಳೆದ 1.5 ವರ್ಷಗಳಿಂದ ಪ್ರತಿ ಶನಿವಾರ ಬಂದು ನನ್ನಲ್ಲಿ ಇದ್ದು ಭಾನುವಾರ ಸಂಜೆ ಹೋಗುತ್ತಿದ್ದಳು. ಆದರೆ ನಿನ್ನೆ ಬೆಳಿಗ್ಗೆ ಫೋನ್ ಮಾಡಿ, ಅಮ್ಮನಿಗೆ ಏಕಾಏಕಿ ಶುಗರ್ ಜಾಸ್ತಿಯಾಗಿದೆ, ಇವತ್ತು ಬರುವುದಿಲ್ಲ, ನಾಳೆ ಬೆಳಗ್ಗೆ ತಿಂಡಿ ಮುಗಿಸಿಕೊಂಡು 9 ಬಸ್ಸಿಗೆ ಬರುತ್ತೇನೆ ಎಂದಿದ್ದಳು. ನಾನು ಬಸ್ ನಿಲ್ದಾಣಕ್ಕೆ ಹೋಗಿ ಕರೆದುಕೊಂಡು ಬಂದಿದ್ದೆ. ಪ್ರತಿ ಸಲವೂ ಮಾಡುವಂತೆ ಮೊದಲು ಮನೆ ಸ್ವಚ್ಛಗೊಳಿಸಿದಳು, ಹೂವರ್ ಹಾಕಿದಳು. ನಾನು ಕೆಲಸ ಆಮೇಲೆ ಮಾಡುವಂತೆ, ಬಾ ನಿನ್ನನ್ನು ಬಹಳ ಮಿಸ್ ಮಾಡಿಕೊಂಡಿದ್ದೇನೆ ಅಂತ ತಬ್ಬಲು ಹೋದಾಗ ನನ್ನನ್ನು ತಳ್ಳಿ, ನೋ, ಮೊದಲು ಕೆಲಸ, ನಂತರ ವಿಚಾರ ವಿನಿಮಯ, ಉಳಿದದ್ದು ಆಮೇಲೆ ಎಂದಳು. ಇಲ್ಲ, ಮೊದಲು ಲವ್ ಮೇಕಿಂಗ, ನಂತರ ಎಲ್ಲ ಎಂದು ತುಟಿಗೆ ತುಟಿಯೊತ್ತಿ ಮುದ್ದಿಸಿದೆ. ಅವಳು, ನೋ ಮೀನ್ಸ್ ನೋ, ನೀವು ಈ ವಿಷಯದಲ್ಲಿ ಸಂಧಾನ ಮಾಡಿಕೊಳ್ಳಲೇಬೇಕು. ನೀವು ನನ್ನ ಭಾವನೆಗಳಿಗೆ ಸ್ಪಂದಿಸುವುದಾದರೆ ನೀವು ಸಂಧಾನ ಮಾಡಿಕೊಳ್ಳುತ್ತೀರಾ ಎಂದು ತಳ್ಳಿದಳು. ನಾನೇ ಗಂಭೀರವಾಗುತ್ತಾ ಓಕೆ ಎಂದು ಲಿವಿಂಗ್ ರೂಮಿಗೆ ಬಂದು ಟಿವಿ ನೋಡುತ್ತಾ ಸೋಫಾದಲ್ಲಿ ಕುಳಿತೆ. ಅವಳು ಎಲ್ಲಾ ಕೆಲಸ ಮುಗಿಸಿ ಬಂದು ನನ್ನ ಹತ್ತಿರ ಕುಳಿತು, ಈಗ ಬಿಸ್ನೆಸ್ ಅಂದಳು. ನಾನು ಮಾತು ಶುರು ಮಾಡಲೋ ನೀನು ಶುರು ಮಾಡುತ್ತೀಯೋ ಎಂದೆ. ನೀನು ಶುರು ಮಾಡೋ ಎಂದಳು. ಆಯಿತು. Sample complete. Ready to continue?